ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಚಂದನ ವ್ಲಾಗ್ಸ್. ಇವತ್ತು ಈಗಿನ ವ್ಲಾಗ್ ಏನಾಗಿರುತ್ತೆ ಅಂದರೆ ನಿಮಗೆ ಗೊತ್ತು, ಅದು ಶಾಪಿಂಗ್ ವ್ಲಾಗ್ ಆಗಿರುತ್ತೆ. 2 ಡೇಸ್ ಶಾಪಿಂಗ್ ವ್ಲಾಗ್ ಆಗಿರುತ್ತೆ. ಆ 2 ಡೇಸಲ್ಲಿ ನಾವು ಏನೇನು ತೊಗೊಂಡ್ವಿ ಅಂತ ನೋಡಿ. ಫಸ್ಟ್ ಡೇಲಿ ನಮ್ಮದು ವೆಡ್ಡಿಂಗ್ ಶಾಪಿಂಗ್ ಏನಿದೆ ಅದು ಅವ್ರ ಮನೆ ಕಡೆಯಿಂದ ಕೊಡಿಸೋದು, ಮತ್ತು ನಮ್ಮ ಮನೆ ಕಡೆಯಿಂದ ಸ್ವಲ್ಪ ತೊಗೊಳ್ಳೋದು ಏನಿರುತ್ತೆ ಅದನ್ನು ತೊಗೊಂಡಿದ್ದೀವಿ. ಸೆಕೆಂಡ್ ಡೇಲಿ ನನ್ನ ತಂಗಿಗೆ ಮತ್ತು ಸ್ವಲ್ಪ ಡ್ರೆಸ್ ಹುಡ್ಕೋದು. ಅವಳ ಡ್ರೆಸ್ ಎಲ್ಲೂ ಒಪ್ತಾನೇ ಇರಲಿಲ್ಲ. ನಾವು ಬೋಟಿಕಲ್ಲಿ ಇಲ್ಲಿ ಎಲ್ಲ ಹೋಗಿ ಚೆಕ್ ಮಾಡಿದ್ವಿ, ಎಲ್ಲೂ ಚೆನ್ನಾಗಿರಲಿಲ್ಲ. ಹಾಗಾಗಿ ಯಾವುದೋ ಒಂದು ತಗೊಂಡ್ಳು ಅವಳು. ನೋಡಿ ಹೇಗಿರುತ್ತೆ ವಿಡಿಯೋ ಅಂತ. ಚೆನ್ನಾಗಿದೆ ಒಟ್ಟಿನಲ್ಲಿ. ಹೇಗೆ ಅನ್ನಿಸ್ತು, ಹೇಗೆ ಬಂದಿದೆ ವಿಡಿಯೋ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಪ್ಲೀಸ್ ಲೈಕ್ ಮತ್ತು ಶೇರ್, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಇದು ಶಾಪಿಂಗ್ ವಿಡಿಯೋ 1 ಮಂತ್ ಆದಮೇಲೆ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ ವ್ಲಾಗ್ನ. ಹೇಗೆ ಬಂದಿದೆ ಅಂತ ಹೇಳಿ. ನೆಕ್ಸ್ಟ್ ವ್ಲಾಗು ಕೂಡ ಶಾಪಿಂಗ್ ವ್ಲಾಗೇ ಆಗಿರುತ್ತೆ. ವೆಯ್ಟ್ ಮಾಡ್ತಾಯಿರಿ, ಹೋಗಿ ನೋಡ್ಕೊಂಡು ಬನ್ನಿ ಈ ವ್ಲಾಗ್ನ. ನಾನು ಫಸ್ಟು ಜ್ಯುವೆಲರೀಸ್ನ ರೆಂಟ್ ಮಾಡೋದಕ್ಕೆ ಹೋಗಿದ್ದೆ. ಆ ರೆಂಟಲ್ಲಿ ಇದೊಂದು ಫಸ್ಟ್ ಜ್ಯುವೆಲರಿ, ಇನ್ನೊಂದು ಜ್ಯುವೆಲರಿನ ನೋಡಿದ್ದು. ಸೆಕೆಂಡ್ ಜ್ಯುವೆಲರಿ ಏನು ಹಾಕಿದ್ದೀನಿ ಅದನ್ನು ನಾನು ಸೆಲೆಕ್ಟ್ ಮಾಡಿದ್ದೆ. ಅದೆಲ್ಲ ಫುಲ್ ಸೆಟ್ ಬೇರೆ ಥರ ಮಿಕ್ಸ್ ಮ್ಯಾಚ್ ಮಾಡಿ ಸೆಲೆಕ್ಟ್ ಮಾಡಿದ್ದೆ. ಅವರು ಫಸ್ಟ್ ಜ್ಯುವೆಲರಿದು ಫುಲ್ ಸೆಟ್ ಕೊಟ್ಟಿದ್ದರು, ಹಂಗಾಗಿ ಅದು ನನಗೆ ಡಿಸಪಾಯಿಂಟ್ ಆಯಿತು. ಸರಿಯಾಗಿ ಸಿಗಲೇ ಇಲ್ಲ ಜ್ಯುವೆಲ್ಸು. ನಾವು ಫಸ್ಟು ನನ್ನ ತಂಗಿಗೇನೆ ಸ್ಯಾರಿನ ಪರ್ಚೇಸ್ ಮಾಡೋದ್ರಿಂದ ವೆಡ್ಡಿಂಗ್ ಶಾಪಿಂಗ್ ಸ್ಟಾರ್ಟ್ ಮಾಡಿದ್ದು. ಅವಳು ಒಪ್ತಾನೆ ಇರಲಿಲ್ಲ. ಅವಳು ತಲೆಯಲ್ಲಿ ಬೇರೆ ಮೈಂಡ್ ಸೆಟ್ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ಲು. ಕೊನೆಗೂ ಒಂದು ತೊಗೊಂಡ್ಳು ಅವಳು. ನೆಕ್ಸ್ಟು ನಾವು ರಿಸೆಪ್ಷನ್ ಸ್ಯಾರಿಗೆ ಅಂತ ಅಂದ್ಬಿಟ್ಟು ತುಂಬ ಸರ್ಚ್ ಮಾಡ್ತಿದ್ವಿ. ಫಸ್ಟು ನಾನು ಧಾರೆ ಸೀರೆ ಎಲ್ಲಿ ತೊಗೊಂಡೆ ಅಲ್ಲೇ ನೋಡಿದೆ. ಅಲ್ಲಿ ತುಂಬ ಚೆನ್ನಾಗಿತ್ತು ಕಲೆಕ್ಷನ್ನು. ಬಟ್ ಮದುವೆ ಸೀಸನ್ ಆಗಿರೋದ್ರಿಂದ ಎಲ್ಲ ಔಟ್ ಆಫ್ ಸ್ಟಾಕ್ ಆಗಿತ್ತು, ಎಲ್ಲ ಸ್ಟಾಕ್ ಖಾಲಿ ಆಗಿತ್ತು. ಅಲ್ಲಿ ಸೆಲ್ಫ್ ಮಾತ್ರ ಉಳ್ಕೊಂಡಿತ್ತು. ಸೆಲ್ಫ್ ಕೂಡ ಚೆನ್ನಾಗಿತ್ತು, ಬಟ್ ನನಗೆ ಯಾಕೋ ಅದು ನನಗೆ ಬೇಡ ಅನ್ನಿಸ್ತು. ಅದು ನನ್ನ ಮೈಂಡ್ ಸೆಟ್ಟಲ್ಲಿ ನಾನು ಬೇರೆ ಥರ ಇಟ್ಕೊಂಡಿದ್ದೆ, ಕಾಂಟ್ರಾಸ್ಟಲ್ಲಿ ನೋಡೋಣ ಅಂತ ಅಂದ್ಬಿಟ್ಟು. ಹಂಗಾಗಿ ನಾನು ಅಲ್ಲಿ ತೊಗೊಳ್ಳಿಲ್ಲ. ನೆಕ್ಸ್ಟ್ ಶಾಪಿಗೆ ಬಂದೆ. ನೆಕ್ಸ್ಟ್ ಶಾಪಲ್ಲಿ ಇವಾಗ ವೇರ್ ಮಾಡ್ತಾಯಿರೋ ಸ್ಯಾರಿ ಮತ್ತು ಒಂದು 2 ಸ್ಯಾರೀಸ್ ನೋಡಿದೆ. ಅಲ್ಲೂ ಕೂಡ ನನಗೆ ಒಂದು 15 ಮಿನಿಟ್ಸಲ್ಲಿ ಅಷ್ಟೇ ನಾನು ರಿಸೆಪ್ಷನ್ ಸ್ಯಾರಿ ನಾನು ಸೆಲೆಕ್ಟ್ ಮಾಡಿರೋದು. ಎಲ್ಲರೂ ಎಷ್ಟು ವೇಟ್ ಮಾಡಿಸ್ತಾಳೆ, ಎಷ್ಟು ಹುಡುಕ್ತಾಳೆ ಅಂತ ಇದ್ದರು. ನನ್ನ ಗಂಡ ಅಂತೂ ಯಪ್ಪ ಎಷ್ಟು ಇರಿಟೇಟ್ ಮಾಡೋರೆ ಅಂದರೆ, ಅವ್ರು ಹಂಗೆ ಆಡ್ತಾರೆ ಅನ್ನೋ ಇದಕ್ಕೇ ಯಾವುದ್ಯಾವುದೋ ತೊಗೊಂಡಿದ್ದೀನಿ ನಾನು. ಇಷ್ಟ ಇಲ್ಲ ಅಂತಂದ್ರೂ ಸುಮ್ಮನೆ ತೊಗೊಂಡ್ಬಿಟ್ಟಿದ್ದೀನಿ. ಅಷ್ಟು ಬೇಜಾರು ಮಾಡಿಬಿಟ್ರು ಅವರಂತೂ. ಹುಡುಕ್ತಾಳೆ ಇನ್ನೂ 4 ಅಂಗಡಿ ಹುಡುಕ್ತಾಳೆ ಅಂತಿದ್ರು. ಹಂಗಾಗಿ ಸುಮ್ಮನೆ ತೊಗೊಂಡೆ ಅತ್ತಾಗೆ. ಬಟ್ ಲಾಸ್ಟ್ ಫೈನಲಲ್ಲಿ ಪರವಾಗಿಲ್ಲ, ಚೆನ್ನಾಗಿ ನನಗೆ ಕಾಣಿಸ್ತಿತ್ತು ತೊಗೊಂಡಿದ್ದು ಸ್ಯಾರೀಸ್ ಎಲ್ಲವೂ ಕೂಡ. ಈ ಸೀರೆ ನನಗೆ ಯಾವ ಥರ ಕಾಣಿಸ್ತೈತೆ ಅಂತ ಅಂದ್ಬಿಟ್ಟು ತೋರಿಸಿ. ನನಗೆ ಈ ಬಾರ್ಡರ್ ಎಲ್ಲ ತುಂಬ ರಿಚ್ ಅನ್ನಿಸ್ತು, ತುಂಬ ಹೈಲೈಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅನ್ನಿಸ್ತು. ಹಂಗಾಗಿ ನೋಡಿದ ತಕ್ಷಣ ಪಟ್ಟಂತ ಸೆಲೆಕ್ಟ್ ಮಾಡಿಬಿಟ್ಟೆ ಇದನ್ನು. ಮತ್ತು ಇನ್ನೂ ಒಂದು ನೆಕ್ಸ್ಟ್ ಹಾಕ್ಕೊಳ್ತೀನಿ ಸೀರೆ, ಒಂದು ಪಿಂಕ್ ಬಾರ್ಡರಲ್ಲಿ. ಅದು ನಂಗೆ ತುಂಬ ಇಷ್ಟ, ಪಿಂಕ್ ಬಾರ್ಡರ್ ಅಂದರೆ. ಬಟ್ ನಂಗೆ ಅದು ಬೈ ಮಾಡೋಕ್ಕೆ ಆಗಿಲ್ಲ. ನಮ್ಮ ಹುಡುಗನ ಮನೆ ಕಡೆ 3 ಸೀರೆ ಕೊಡಿಸ್ತಾರಲ್ಲ, ಅದರಲ್ಲಿ ಇನ್ನೂ 2 ಸೀರೆ ಧಾರೆ ಸೀರೆ, ಶಾಸ್ತ್ರದ ಸೀರೆ ಇರುತ್ತಲ್ಲ, ಅದನ್ನು ನಾನು ತಗೋಬೇಕಾದ್ರಂತೂ ಯಪ್ಪ ಒಂದು 5 ಮಿನಿಟ್ಸಲ್ಲಿ ತಗೊಂಡಿದ್ದೀನಿ ನಾನು. ಅಷ್ಟು ಬೇಗ ಅಂದು ಕಂಡಿದ್ದು ತಗೊಂಡಿದ್ದೀನಿ ನಾನು. ಬಟ್ ಇಷ್ಟ ಆಯಿತು, ಹೆಂಗೋ ತಗೊಂಡೆ. ಇದು ಲಾಸ್ಟ್ ಅಲ್ವಲ್ಲ, ನೆಕ್ಸ್ಟ್ ತಗೊತೀನಿ ಅಂದ್ಬಿಟ್ಟು ತಗೊಂಡಿದ್ದೀನಿ ನಾನು. ಹಾಗಾಗಿ ಒಂದು 15 ಮಿನಿಟ್ಸಲ್ಲಿ ನಂದು ಅವ್ರು ಕೊಡ್ಸೋ ಸೀರೆ ನಾನು ಫೈನಲ್ ಸೆಲೆಕ್ಟೇ ಮಾಡಿಬಿಟ್ಟಿದ್ದೆ. ಈ ಸೀರೆ ಮತ್ತು ಇನ್ನೊಂದು ನೋಡಿ, ಈ ಸೀರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಬಟ್ ಬೈ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಈ ವಾಚ್ ನೋಡಿದ್ದೆ ರಂಜುಗೆ, ಬಟ್ ಅವ್ರು ತಗೊಳ್ಳಿಲ್ಲ. ಅವ್ರಿಗೆ ಚೆನ್ನಾಗಿ ಕಾಣಿಸ್ತಿತ್ತು, ಬಟ್ ನಾನು ತಗೊಳ್ಳಿಲ್ಲ. ಅದು ಚೈನ್ ಶೇಪಲ್ಲಿ ನೋಡೋಣ ಅಂತ. ನೆಕ್ಸ್ಟು ನಾವು ಗ್ರೂಮ್ ಸೆಕ್ಷನ್ಗೆ ಹೋಗಿದ್ವಿ. ಅಲ್ಲೇನಾದರೂ ಕಲೆಕ್ಷನ್ ನೋಡೋಣ ಚೆನ್ನಾಗಿದೆಯಾ ಅಂತ. ಚೆನ್ನಾಗಿತ್ತು, ತಗೊಂಡ್ರು. ಅವ್ರು ತೊಗೊಂಡಿದ್ದು ಧಾರೆಗೆ ಏನು ಹಾಕ್ತೀವಿ, ಧಾರೆಗೆ ಹಾಕ್ತಾರಲ್ಲ ಅದನ್ನು ತೊಗೊಂಡ್ರು. ಅಲ್ಲಿ ಬ್ಲೇಸರ್ ಎಲ್ಲ ತುಂಬ ಚೆನ್ನಾಗಿತ್ತು, ಮಾತ್ರ ಕಡಿಮೆಗೆ 1000ಕ್ಕೆಲ್ಲ ಚೆನ್ನಾಗಿ ಸಿಗ್ತಿತ್ತು. ಇಷ್ಟ ಆಯಿತು. ಅವ್ರಿಗೆ ತಗೊಳ್ಳಿ ಅಂದೆ, ತಗೊಳ್ಳಿಲ್ಲ ಅವರು. ನೆಕ್ಸ್ಟ್ ಇನ್ನೊಂದು ಶಾಪ್ಗೆ ಹೋದ್ವಿ. ಅವತ್ತಿನ ದಿನವೇ ಕೊಡೋರಿಗೆ ಸ್ವಲ್ಪ ಬಟ್ಟೆ ಪರ್ಚೇಸಿಂಗ್ ಬ್ಯಾಲೆನ್ಸ್ ಇತ್ತು, ಹಂಗಾಗಿ ಅವ್ರಿಗೆ ತೊಗೊಳ್ಳೋಣ ಅಂತ ಅವ್ರಿಗೂ ತೊಗೊಂಡ್ವಿ. ಹಾಯ್ ಮಾಡು. ಹಾಯ್. ಇವಳೆ ಕಳ್ಳಿ.
ಈ ಸ್ಯಾರಿ ಏನು ನೋಡ್ತಿದ್ದೀರಾ, ಇದು ನಮ್ಮ ಅತ್ತೆಗೆ ತೊಗೊಂಡಿರೋದು, ಅಂದರೆ ರಂಜು ಅವ್ರ ಅಮ್ಮಂಗೆ. ನನಗೆ ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು, ರಿಚ್ಚಾಗಿ ಚೆನ್ನಾಗಿ ಕಾಣಿಸ್ತಾಯಿತ್ತು ಸ್ವಲ್ಪ, ಹಾಗಾಗಿ ಅದೊಂದು ತೊಗೊಂಡ್ವಿ. ಆ್ಯಂಡ್ ಈ ಸ್ಯಾರಿ ಇವಾಗ ನೋಡ್ತಿದ್ದೀರಲ್ಲ, ಇದರಲ್ಲಿ ತುಂಬ ಕಲರ್ಸ್ ಇತ್ತು, ಅಲ್ಲಿ ಕೆಳಗಡೆ ಇದೆ. ಈ ಸ್ಯಾರಿ ನಾನು ತೊಗೊಂಡಿಲ್ಲ, ಆ ಮೂರಲ್ಲಿ ಒಂದು ತೊಗೊಂಡಿದ್ದೀನಿ. ಯಾವುದು ಅಂತ ಗೆಸ್ ಮಾಡಿ. ಇದು ನಮ್ಮ ಸೋದರದ ಮಾವ ಧಾರೆಗೆ ಅಂತ ಕೊಡಿಸ್ತಾರಲ್ಲ, ಆ ಸ್ಯಾರಿ ಆಗಿತ್ತು. ಅದನ್ನು ಅವ್ರು ಕೊಡಿಸ್ತಾಯಿದ್ರು, ಯಾವ್ದು ಬೇಕಾದ ತೊಗೊಂಡ್ಬಿಟ್ಟು ಕೊಡಿಸ್ತಾಯಿದ್ರು ಅವರು. ಅದೊಂದು ತೊಗೊಂಡೆ. ಮತ್ತು ಮಮ್ಮಿ ಅವರು ಕಾಂಚೀಪುರಂ ಧಾರೆಗೆ ಅಂದ್ಬಿಟ್ಟು ಕಾಂಚೀಪುರಂ ಸ್ಯಾರಿ ಕೊಡಿಸಿದ್ರು. ಇವಾಗ ಫುಲ್ ನನ್ನ ತೊಗೊಂಡಾದ್ಮೇಲೆ ರಂಜು ಅವ್ರಿಗೆ ಸೂಟ್ ಹುಡ್ಕೋದು ಪ್ರೋಗ್ರಾಮು. ಅದು ಒಂದು 9 ಗಂಟೆ ಹುಡುಕಿದ್ದೀವಿ ನಾವು, ಅವರೆಲ್ಲೂ ಒಪ್ಕೊಂತಾನೆ ಇಲ್ಲ. ಲಾಸ್ಟ್ 9 ಗಂಟೆಯಲ್ಲಿ ಒಂದು ಲಾಸ್ಟ್ ಕೊನೆ ಶಾಪ್ ಹೋಗಿದ್ವಿ, ಅಲ್ಲಿ ಅರಸು ರೋಡಲ್ಲಿ. ಅಲ್ಲಿ ಸೂಟೆಲ್ಲ ತುಂಬ ಚೆನ್ನಾಗಿ ಸಿಕ್ತು ಅಲ್ಲಿ ಮಾತ್ರ ತೊಗೊಂಡ್ವಿ. ಅಲ್ಲಿ ಒಂದು ಫೈನಲ್ ಆಗಿ ಒಪ್ಕೊಂಡ್ರು ಅವರು. ಬಟ್ ಆದ್ರೂ ಅವ್ರಿಗೂ ಇಷ್ಟ ಆಗ್ತಾಯಿಲ್ಲ ಅಷ್ಟಕ್ಕಷ್ಟು, ನನಗೂ ನನ್ನ ರಿಸೆಪ್ಷನ್ ಸೀರೆ ಇಷ್ಟ ಆಗ್ತಾಯಿಲ್ಲ. ಹೆಂಗೋ ತಗೊಂಡ್ವಿ. ಮತ್ತು ರಿಸೆಪ್ಷನಲ್ಲಿ ಮತ್ತು ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ನಮ್ಮದು ಔಟ್ಫಿಟ್ಟು. ಅವ್ರು ನೋಡಿ ಅವ್ರ ಫೇಸು ಸ್ವಲ್ಪನೂ ಸ್ಮೈಲೇ ಇಲ್ಲ, ಅವ್ರಿಗೆ ಇಷ್ಟನೇ ಆಗ್ತಾಯಿಲ್ಲ ಎಲ್ಲೂ. ಇದೆಲ್ಲ ಸಣ್ಣ ಅಂಗಡಿ, ಅಷ್ಟೇನು ಕಲೆಕ್ಷನ್ಸ್ ಚೆನ್ನಾಗಿರಲಿಲ್ಲ, ವೆಡ್ಡಿಂಗಿಗೆ ಅಂತ ಅಷ್ಟು ಚೆನ್ನಾಗಿರಲಿಲ್ಲ. ಬಟ್ ಸುಮ್ಮನೆ ನೋಡಿದರು, ಬಟ್ ಅಲ್ಲೇನೂ ತೊಗೊಂಡಿಲ್ಲ ಅಷ್ಟೇ. ಇದಿಷ್ಟು ಫಸ್ಟ್ ವ್ಲಾಗ್ ಆಗಿತ್ತು, ಫಸ್ಟ್ ಡೇ ವ್ಲಾಗು. ಇವಾಗ ಸೆಕೆಂಡ್ ಡೇ ಮೈಸೂರಲ್ಲಿ ಹೇಗಿತ್ತು ವ್ಲಾಗ್ ಅಂತ ಕಂಟಿನ್ಯೂ ಮಾಡ್ತಿದ್ದೀನಿ ನೋಡಿ. ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನನ್ನ ತಂಗಿಗೆ ಬಟ್ಟೆ ತಗೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ಅವಳು ಯಾವುದೂ ಒಪ್ಕೊತಾ ಇಲ್ಲ, ಯಾವುದೋ ಬೋಟಿಕಲ್ ನೋಡಿದ್ದಾಳಂತೆ, ಆ ಥರ ನೋಡೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ನನ್ನದೆಲ್ಲ ಸ್ಯಾರಿ ಶಾಪಿಂಗ್ಸ್ ಎಲ್ಲ ಮುಗಿತು, ಸ್ಟಿಚಿಂಗಿಗೂ ಕೊಟ್ಟಿದ್ದೀನಿ ಧಾರೆದು ರಿಸೆಪ್ಷನ್ದು. ಇನ್ನು ಕೆಲವೊಂದು ಕೊಡಿಸಿದ್ದಾರಲ್ಲ ಅದೆಲ್ಲನೂ ಕೊಡಬೇಕು ಇವತ್ತು, ಅದನ್ನು ಕೊಡೋಕೆ ಹೋಗ್ತಾಯಿದ್ದೀನಿ. ಅದು ಬಿಟ್ಟರೆ ಎಲ್ಲನೂ ತೊಗೊಂಡಿದ್ದೀನಿ, ಎಲ್ಲ ಮುಗೀತು. ಎಲ್ಲ ಒಂದು 4 ದಿನದಲ್ಲಿ ಎಲ್ಲನೂ ಮುಗಿಸ್ಬಿಟ್ಟಿದ್ದೀವಿ. ಇನ್ನು ಹೋಗಿ ಕಲೆಕ್ಟ್ ಮಾಡ್ಕೊಳ್ಳೋದು ಅಷ್ಟೇ ಗೈಸ್. ಅವೆಲ್ಲ ಕಲೆಕ್ಟ್ ಮಾಡ್ಕೋಬೇಕು, ಅವ್ರು ಇನ್ ಟೈಮು ಕೊಡ್ತಾರೋ ಇಲ್ವನ್ನೋದೇ ಇಟ್ಬಿಟ್ಟು ನೋಡೋಣ. ಒಂದು ವಾರ ಬೇಗನೆ ಕೊಡಿ ಅಂತ ಹೇಳಿದ್ದೀನಿ, ಕೊಡಬಹುದು. ಒಟ್ಟಿನಲ್ಲಿ ಎಲ್ಲ ಮುಗೀತು ಗೈಸ್ ಶಾಪಿಂಗ್. ಇವತ್ತು ನಾಳೆಗೆ ಎಲ್ಲ ಮುಗಿದೋಗ್ಬಿಡುತ್ತೆ. ಇನ್ವಿಟೇಷನ್ ಕಾರ್ಡ್ ಇಸ್ಕೊಂಡು ಬಂದುಬಿಟ್ಟು ಈಗ ಮನೆ ದೇವ್ರಿಗೆ ಪೂಜೆ ಮಾಡಿಸಿ, ಆಮೇಲೆ ಮನೆ ದೇವ್ರಿಗೆ ಪೂಜೆ ಮಾಡಿಸಿ ಆದಮೇಲೆ ಇನ್ವಿಟೇಷನ್ಗೆಲ್ಲ ಕೊಡಬೇಕು, ಇನ್ವಿಟೇಷನ್ ಕಾರ್ಡ್ ಎಲ್ಲರಿಗೂ ಕೊಡಬೇಕು. ಅದಾದಮೇಲೇನು ಅಷ್ಟೇ, ಆಮೇಲೆ ಏನು ಬರುತ್ತೆ ಅದನ್ನು ನೋಡೋಣ. ಸದ್ಯಕ್ಕೆ ಅಷ್ಟೇ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಈಗ ಬಟ್ಟೆನೇ ಮೇಯ್ನು, ಎಲ್ಲನೂ ತೊಗೊಂಡಾಯಿತು. ಇವಾಗ ನನ್ನ ತಂಗಿಗೊಂದು ನೋಡಿಬಿಟ್ಟು ಹುಡುಗ ಇನ್ನು ರಂಜು ತೊಗೊತಾ ಇದ್ದಾನೆ. ಅವನೆಲ್ಲ ಶಾಪಿಂಗ್ ಮಾಡಬೇಕು. ಅವ್ನು ಸೂಟ್ ಒಂದೇ ತೊಗೊಂಡಿರೋದಾನೆ, ಅದು ಒಪ್ಕೊತಾನೆ ಇಲ್ಲ. ಅವ್ನಿಗೆ ಅವ್ನು ಯಾವಾಗ ತೊಗೊಂಡ್ಲಿ ಅವ್ನು ತೊಗೊಳ್ಳಿ. ಅದೆಲ್ಲ ಪ್ರೀ ವೆಡ್ಡಿಂಗಿದು ಎಲ್ಲ ಕೂಡ ರೆಡಿ ಆಗೈತೆ. ಇವತ್ತು ಬ್ಯಾಗ್ ತೊಗೊಂಬಿಟ್ಟಿದ್ದೀನಿ, ಯಾಕೆಂದರೆ ಕೈಲಿ ಇಟ್ಕೊಳಕ್ಕಾಗಲ್ಲ. ಬ್ಯಾಗ್ ಆದರೆ ಇವತ್ತೇನು ಐಟಮ್ಸ್ ಅಷ್ಟೊಂದಿಲ್ಲ, ಬರೀ ಒಂದು ಡ್ರೆಸ್ಗಳು ತೊಗೊಳಕ್ಕೆ ಅಷ್ಟೇ ಹೋಗ್ತಾ ಇರೋದು, ಏನಷ್ಟು ಇಲ್ಲ. ಬಸ್ಸಲ್ಲಿ ಅಲ್ವಾ ಹೋಗೋದು, ಬಸ್ಸಲ್ಲಿ ಹೋಗೋಣ. ಬಸ್ ಆದ್ರೇ ಕಂಫರ್ಟಬಲ್ ವೆಹಿಕಲ್ಸ್ಗಿಂತ, ಅದಕ್ಕೇ ಬಸ್ಸಲ್ಲಿ ಹೋಗೋಣ ಬನ್ನಿ. ಬಸ್ ಅಂದ್ರೇ ಇಷ್ಟ ಗೈಸ್, ಎಷ್ಟು ಆರಾಮಾಗಿ ನಿದ್ದೆ ಎಲ್ಲ ಮಾಡ್ಕೊಂಡು ಹೋಗ್ಬೋದು, ಗಾಡಿಲೆಲ್ಲ ಹೋಗೋಕ್ಕಾಗಲ್ಲ. ಜೀನ್ಸ್ ವೇರ್ ಮಾಡಿದ್ದೀನಿ, ಹೆಂಗೈತೆ ಇದು. ಜಿಯೋದಲ್ಲಿ ಆರ್ಡ್ರ್ ಮಾಡಿರೋದು, ಕ್ವಾಲಿಟಿ ಸಖತ್ತಾಗಿದೆ, ಚೆನ್ನಾಗಿದೆ ಗೈಸ್. ಜಿಯೋದಲ್ಲಿ ಪ್ರಾಡಕ್ಟ್ಸು ನನ್ನ ಹತ್ರ ತುಂಬ ಐತೆ. ಏನಾದರೂ ನಿಮಗೂ ಬೇಕು ಅಂದರೆ ಹೇಳಿ ತೋರಿಸ್ತೀನಿ. ತಲೆ ಎಲ್ಲ ಕಟ್ಬಿಟ್ಟಿದ್ದೀನಿ, ಯಾಕೆ ಅಂದರೆ ಕೂದಲು ಎಲ್ಲ ಡ್ರೈ ಆಗಿ ಹಾಸ್ಪಿಟಲ್ ಸೇಸ್ ಆಗಿಬಿಟ್ಟೈತೆ. ನನ್ನ ಗಾಡಿ ನನ್ನ ಚಿನ್ನ ಮರಿದು. ಬನ್ನಿ, ಇವತ್ತು ಆದಷ್ಟು ಟ್ರೈ ಮಾಡ್ತೀನಿ. ಇವತ್ತೇ ಫ್ರೀ ಸಿಕ್ಕಿರೋದು. ನಾವು ನೆಕ್ಸ್ಟ್ ಡೇ ಹೊರಟಿದ್ದೇನೆ ಬ್ಲೌಸ್ ಎಲ್ಲ ವರ್ಕ್ ಮಾಡಿಸೋದಕ್ಕೆ ಅಂದ್ಬಿಟ್ಟು. ವರ್ಕ್ಸ್ ಮಾಡಿಸೋದಕ್ಕೆ ನಾವು ಒಂದೇ ಕಡೆಯೇ ವರ್ಕ್ ಮಾಡಿಸಿದ್ದು, ಮತ್ತು ರಿಸೆಪ್ಷನ್ ಬೇರೆ. ನಾವು ಯಾವಾಗ ತೊಗೊಂಡ್ವಿ ಸ್ಯಾರಿ ನನಗೆ ಅಂತ ಯಾವಾಗ ತೊಗೊಂಡೆ ನಾನು, ನಮ್ಮ ಮಮ್ಮಿಗೆ, ನನಗೆ, ನನ್ನ ತಂಗಿಗೆ, ಅದು ಅವತ್ತೊಂದು ಡೇನೇ ನಾನು ಸ್ಟಿಚಿಂಗ್ ಕೊಟ್ಬಿಟ್ಟೆ, ಲೇಟಾಗಿಬಿಡುತ್ತೆ ಅಂತ. ಬೇರೆ ಕಡೆ ತೊಗೊಳ್ತಾನೆ ಇರಲಿಲ್ಲ ಅವರು. ಲೇಟ್ ಆಗಿಬಿಡುತ್ತೆ, ಇನ್ನು ನನ್ನ ಮದುವೆ ಆದಮೇಲೆ ಡೇಟ್ ಹೇಳ್ತಾಯಿದ್ರು ಅವರು. ನಾನು ಇಲ್ಲಪ್ಪ ಬೇರೆ ಕಡೆ ಕೊಡಿ ಅಂತ ಅವರೇ ಹೇಳ್ತಾಯಿದ್ರು. ಹಂಗೆ ನಂಗೆ ಭಯ ಆಗಿತ್ತು. ಬಟ್ ನಾವು ಕೊಟ್ಟಿದ್ದ ಕಡೆ ಮಾತ್ರ ಬೇಗ ಕೊಟ್ಟರು, ನಮಗೊಂದು ವೀಕ್ ಬೇಗನೆ ಕೊಟ್ಟರು, ಕರೆಕ್ಟ್ ಟೈಮಿಗೆ ಕೊಟ್ಟರು.
ಇದು ನನ್ನ ತಂಗಿ ರಿಸೆಪ್ಷನ್ಗೆ ರೆಂಟ್ ಮಾಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದಾಳೆ. ಬಟ್ ಅವಳಿಗೆ ಅದು ತುಂಬ ಲೆಂತ್ ಇತ್ತು, ಅದು ತುಂಬ. ಬಟ್ ಫೋಟೋದಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅದು. ಬಟ್ ಅದು ರಿಯಲ್ಲಾಗಿ ನೋಡಿದಾಗ ತುಂಬ ಹಳೇದಾಗಿತ್ತು, ಅದು ಅಷ್ಟೇನು ಚೆನ್ನಾಗಿರಲಿಲ್ಲ. ಅದು ಫೋಟೋದಲ್ಲಿ ಮಾತ್ರ ಸಖತ್ತಾಗಿ ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ. ಈ ಫಸ್ಟ್ ಬಂತು ಮತ್ತು ಇವಳು ಸೆಕೆಂಡ್ ಬಂತು ಟ್ರೈ ಮಾಡಿದ್ಲು. ಅದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೋಡಿಬಿಟ್ಟು ನಾನು ಹೋಗಿದ್ವಿ ಅಲ್ಲಿಗೆ. ಬಟ್ ನನಗೆ ಏನಷ್ಟು ಇಷ್ಟ ಆಗಿಲ್ಲ, ನಂಗೆ ಅಷ್ಟು ಇಷ್ಟನೇ ಆಗಿಲ್ಲ. ಅಲ್ಲಿ ಹೋಗಿದ್ದೆ ವೇಸ್ಟು. ಮಾತ್ರ ಬಟ್ಟೆ ಎಲ್ಲ ಹಳೆ ಬಟ್ಟೆ ಮಾತ್ರ ಚೆನ್ನಾಗಿರಲಿಲ್ಲ. ಹಂಗಾಗಿ ನನ್ನ ತಂಗಿ ಬ್ಯಾಡ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟೆ ನಾನು. ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ರಸಮಲೈ. ಜಾಗ ಕೊಡಪ್ಪ. ಸಂಜೆ 6:30 ಆಗ್ಬಿಟ್ಟೈತೆ ಹಂಗೆ ಹಿಂಗೆ ಎಲ್ಲ ಕಡೆ ಹುಡುಕಿ ಯಾವುದೋ ಒಂದು ಶಾಪಲ್ಲಿ ಸಿಕ್ತು ಒಂದು ಡ್ರೆಸ್ಸು, ಒಂದು ರೇಂಜ್ಗೆ ಪರವಾಗಿಲ್ಲ ಅನ್ನಿಸ್ತು. ಹಂಗಾಗಿ ಎಲ್ಲ ಕಡೆ ಹುಡುಕೊಂಡು ಅಲ್ಲೇ ಎತ್ತಿಕ್ಕಿರಿ ಅಂತ ಹೇಳಿದ್ವಿ. ಮತ್ತು ಲಾಸ್ಟಲ್ಲಿ ಅಲ್ಲೇ ಹೋಗ್ಬಿಟ್ಟು ಅವಳಿಗೆ ಡ್ರೆಸ್ ತೊಗೊಂಡ್ವಿ ಮತ್ತು ರಿಸೆಪ್ಷನ್ದು. ಆಮೇಲೆ ಫೈನಲಿ ವೆಡ್ಡಿಂಗ್ ಶಾಪಿಂಗ್ ಮುಗೀತು ಇಲ್ಲಿಗೆ ಮೈಸೂರ್ದು. ನೆಕ್ಸ್ಟ್ ನೋಡೋಣ ಬನ್ನಿ. ನೋಡ್ಕೊಂಡು ಬಂದ್ರಿ ಅಲ್ವಾ ಹೇಗಿತ್ತು ವೀಡಿಯೋ ಅಂತ ಅಂದ್ಬಿಟ್ಟು. ನಿಮಗೆ ಈ ವಿಡಿಯೋ ನೋಡ್ಬಿಟ್ಟು ಏನು ಅನ್ನಿಸ್ತು ಅಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಒಬ್ಬೊಬ್ರಿಗೆ ಒಂದೊಂಥರ ಒಪಿನಿಯನ್ ಇರುತ್ತೆ. ಏನಿದು ವಿಡಿಯೋ ಏನಿಷ್ಟೇನ ಶಾಪಿಂಗ್ ಅನ್ನಿಸ್ಬೋದು, ಇಷ್ಟೊಂದು ಅನ್ನಿಸ್ಬೋದು, ಗೊತ್ತಿಲ್ಲ. ನಮಗೆ ಸಿಕ್ಕಿರೋದೇ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ ಅಷ್ಟೇ. ಏಕೆಂದರೆ ಲೇಟಾಗಿ ಹೋಗಿದ್ವಿ, ಬೇಗ ಕತ್ಲೆ ಆಗಿಬಿಡುತ್ತೆ, ಬೇಗ ಶಾಪಿಂಗ್ ಮಾಡಬೇಕು ಅಂತ ಇತ್ತಲ್ವ. ಹಾಗಾಗಿ ನಮಗೆ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಟೈಮ್ ಸಿಕ್ಕಿಲ್ಲ. ಅದು ಏನೋ ಆದಷ್ಟು ತಕ್ಕೊಂಡು ವಿಡಿಯೋ ಮಾಡಿರೋದು ಅಷ್ಟೇ. ಹೇಗೆ ಬಂತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಂದನ ವ್ಲಾಗ್ಸ್ ಚಾನಲ್ನ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.